ಒಂದ್ ಕಡೆ ಮಾಜಿ ಸಚಿವ ಬಿ ನಾಗೇಂದ್ರ, ಈಗ ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಅಕ್ರಮದ ಉರುಳು. ಬೆಂಗಳೂರು ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಯಲಹಂಕದ ದದ್ದಲ್ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹತ್ವದ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿಗಮದ ಅಧ್ಯಕ್ಷರು ಶಾಸಕ ದದ್ದಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ವರದಿ ಕೇಳಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ SIT ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು. ಬಟ್ ಪ್ರಶ್ನೆ ಇದ್ದಿದ್ದು ಇವರ ಆಪ್ತ ಸಹಾಯಕ. 2 ಬ್ಯಾಗ್ಗಳಲ್ಲಿ ಈ ಸತ್ಯನಾರಾಯಣ ವರ್ಮಾ SIT ವಶದಲ್ಲಿರುವಂತಹ ವರ್ಮಾ ಇಂದ ಹಣ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಎಲ್ಲಿಂದ ಬಂತು, ಯಾಕಕ್ಕೆ ಪಡೆದುಕೊಂಡ್ರು ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮಾಜಿ ಸಚಿವ ಬಿ ನಾಗೇಂದ್ರ, ಈಗ ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಅಕ್ರಮದ ಉರುಳು. ಬೆಂಗಳೂರು ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಯಲಹಂಕದ ದದ್ದಲ್ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹತ್ವದ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿಗಮದ ಅಧ್ಯಕ್ಷರು ಶಾಸಕ ದದ್ದಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ವರದಿ ಕೇಳಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ SIT ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು. ಬಟ್ ಪ್ರಶ್ನೆ ಇದ್ದಿದ್ದು ಇವರ ಆಪ್ತ ಸಹಾಯಕ. 2 ಬ್ಯಾಗ್ಗಳಲ್ಲಿ ಈ ಸತ್ಯನಾರಾಯಣ ವರ್ಮಾ SIT ವಶದಲ್ಲಿರುವಂತಹ ವರ್ಮಾ ಇಂದ ಹಣ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಎಲ್ಲಿಂದ ಬಂತು, ಯಾಕಕ್ಕೆ ಪಡೆದುಕೊಂಡ್ರು ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮಾಜಿ ಸಚಿವ ಬಿ ನಾಗೇಂದ್ರ, ಈಗ ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಅಕ್ರಮದ ಉರುಳು. ಬೆಂಗಳೂರು ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಯಲಹಂಕದ ದದ್ದಲ್ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹತ್ವದ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿಗಮದ ಅಧ್ಯಕ್ಷರು ಶಾಸಕ ದದ್ದಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ವರದಿ ಕೇಳಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ SIT ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು. ಬಟ್ ಪ್ರಶ್ನೆ ಇದ್ದಿದ್ದು ಇವರ ಆಪ್ತ ಸಹಾಯಕ. 2 ಬ್ಯಾಗ್ಗಳಲ್ಲಿ ಈ ಸತ್ಯನಾರಾಯಣ ವರ್ಮಾ SIT ವಶದಲ್ಲಿರುವಂತಹ ವರ್ಮಾ ಇಂದ ಹಣ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಎಲ್ಲಿಂದ ಬಂತು, ಯಾಕಕ್ಕೆ ಪಡೆದುಕೊಂಡ್ರು ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮಾಜಿ ಸಚಿವ ಬಿ ನಾಗೇಂದ್ರ, ಈಗ ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಅಕ್ರಮದ ಉರುಳು. ಬೆಂಗಳೂರು ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಯಲಹಂಕದ ದದ್ದಲ್ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹತ್ವದ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿಗಮದ ಅಧ್ಯಕ್ಷರು ಶಾಸಕ ದದ್ದಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ವರದಿ ಕೇಳಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ SIT ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು. ಬಟ್ ಪ್ರಶ್ನೆ ಇದ್ದಿದ್ದು ಇವರ ಆಪ್ತ ಸಹಾಯಕ. 2 ಬ್ಯಾಗ್ಗಳಲ್ಲಿ ಈ ಸತ್ಯನಾರಾಯಣ ವರ್ಮಾ SIT ವಶದಲ್ಲಿರುವಂತಹ ವರ್ಮಾ ಇಂದ ಹಣ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಎಲ್ಲಿಂದ ಬಂತು, ಯಾಕಕ್ಕೆ ಪಡೆದುಕೊಂಡ್ರು ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮಾಜಿ ಸಚಿವ ಬಿ ನಾಗೇಂದ್ರ, ಈಗ ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಅಕ್ರಮದ ಉರುಳು. ಬೆಂಗಳೂರು ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಯಲಹಂಕದ ದದ್ದಲ್ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹತ್ವದ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿಗಮದ ಅಧ್ಯಕ್ಷರು ಶಾಸಕ ದದ್ದಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ವರದಿ ಕೇಳಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ SIT ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು. ಬಟ್ ಪ್ರಶ್ನೆ ಇದ್ದಿದ್ದು ಇವರ ಆಪ್ತ ಸಹಾಯಕ. 2 ಬ್ಯಾಗ್ಗಳಲ್ಲಿ ಈ ಸತ್ಯನಾರಾಯಣ ವರ್ಮಾ SIT ವಶದಲ್ಲಿರುವಂತಹ ವರ್ಮಾ ಇಂದ ಹಣ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಎಲ್ಲಿಂದ ಬಂತು, ಯಾಕಕ್ಕೆ ಪಡೆದುಕೊಂಡ್ರು ಅನ್ನೋದು ಪ್ರಶ್ನೆ. ಒಂದ್ ಕಡೆ ಮಾಜಿ ಸಚಿವ ಬಿ ನಾಗೇಂದ್ರ, ಈಗ ಶಾಸಕ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ ಅಕ್ರಮದ ಉರುಳು. ಬೆಂಗಳೂರು ರಾಯಚೂರಿನ ದದ್ದಲ್ ನಿವಾಸದಲ್ಲೂ ಕೂಡ ನಿರಂತರವಾಗಿ ಶೋಧ ಮುಂದುವರಿತಾ ಇದೆ. ಯಲಹಂಕದ ದದ್ದಲ್ ನಿವಾಸದಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹತ್ವದ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ನಿಗಮದ ಅಧ್ಯಕ್ಷರು ಶಾಸಕ ದದ್ದಲ್, ನನಗೂ ಅದಕ್ಕೂ ಸಂಬಂಧ ಇಲ್ಲ, ವರದಿ ಕೇಳಿದ್ದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಂತರ SIT ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು. ಬಟ್ ಪ್ರಶ್ನೆ ಇದ್ದಿದ್ದು ಇವರ ಆಪ್ತ ಸಹಾಯಕ. 2 ಬ್ಯಾಗ್ಗಳಲ್ಲಿ ಈ ಸತ್ಯನಾರಾಯಣ ವರ್ಮಾ SIT ವಶದಲ್ಲಿರುವಂತಹ ವರ್ಮಾ ಇಂದ ಹಣ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ. ಹಾಗಾಗಿ ಎಲ್ಲಿಂದ ಬಂತು, ಯಾಕಕ್ಕೆ ಪಡೆದುಕೊಂಡ್ರು ಅನ್ನೋದು ಪ್ರಶ್ನೆ.